ಪುಸ್ತಕಗಳನ್ನು ತರಿಸಿ ಮಾರಾಟ ಮಾಡ್ತಿದ್ದೆ ಜೀವನೋಪಾಯ. ಇದಲ್ಲ ನನ್ನ ಜೀವನ ಅಂತ ಅನಿಸಿದೆ ನನಗೆ. ಅಂತ ಯಾರ ಒಂದು ಬೆಂಬಲವೂ ಇದೆ. ನಾನು ಏರುವ ಒತ್ತಡಕ್ಕೆ ನೀನು ಏರಬಲ್ಲೆ. ಯಾವತ್ತಿಗೂ ನನಗೊಂದು ಸವಾಲು ಹಾಕ್ತಾಗಿರ್ತಿತ್ತು. ನಾನು ಬರೆಯುವಂಥದ್ದು ಇಡೀ ಕರ್ನಾಟಕದ 7 ಕೋಟಿ ಜನಕ್ಕೆ ತಲುಪಬೇಕು ನನ್ನ ಉದ್ದೇಶ. ವಾಗರ್ಸ್ಥಾನೋ ಸಂಪೃಕ್ತವು ವಾಗರ್ಸ್ಥಾಪರಿವರ್ತಿ ಜಗತ್ತೇ ಪಿತರವು ಒಂದೇ ಕಾರುತಿ ಪರಮೇಶ್ವರ. HK ವಿಜುವಲ್ಸ್ನ ಎಲ್ಲ ವೀಕ್ಷಕ ಮಿತ್ರರಿಗೂ ಈ ನಿಮ್ಮ ಪುಷ್ಯಂತ HK ಮಾಡುವ ಶರಣಾರ್ಥಿ. ದೊಡ್ಡ ಸಾಧಕರ ಸಣ್ಣ ಸಂದರ್ಶನ. ಈ ಮಾತಿನ ಪಯಣದಲ್ಲಿ ನೀವು ನಮ್ಮೊಂದಿಗಿರ್ತೀರ ಅಂತ ಭಾವಿಸ್ತೇನೆ. ಇಂಥ ಹೆಚ್ಚಿನ ಸಂಚಿಕೆಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾಡು ಕಂಡಂಥ ಅದ್ಭುತ ಕವಿ, ವಿಮರ್ಶಕರು, ನಾಟಕಕಾರರು, ಶಾರದಾ ಪುತ್ರರೇ ಎಂದು ವಿಖ್ಯಾತಿಯನ್ನು ಪಡೆದಂತಹ ಶ್ರೀ ಸುಬ್ರಾಯ ಚೊಕ್ಕಾಡಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ. ಹೇಗಿದ್ದೀರಿ ಸರ್? ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಇದ್ದೇವೆ. ವಯೋಸಹಜ ಆರೋಗ್ಯ ಅಂತ ಹೇಳ್ತೀವಿ. ಖಂಡಿತವಾಗ್ಲೂ. ಹಾಗೆ ನನಗೀಗ 85. ಈ ವಯಸ್ಸಿಗೆ ಎಷ್ಟು ಸಾಧ್ಯವೋ ಅಷ್ಟು. ಖಂಡಿತವಾಗ್ಲೂ ನಿಮ್ಮ ಹುಮ್ಮಸ್ಸಿಗೆ ಯಾವ ತರುಣರು ಇಲ್ಲ. ಸರ್ ಒಟ್ಟಿಗೆ ಇವತ್ತು ಅವರ ಜೀವನದಲ್ಲಿ ಯಾವುದ್ಯಾವುದೋ ಘಟನೆ, ಅಂದರೆ ಹಿರಿಯ ಕವಿಗಳು, ಅವರಲ್ಲಿ ಕಲಿಯುವಂಥದ್ದು ನಮಗೆ ತುಂಬ ರೀತಿಯಲ್ಲಿ ಉಂಟು. ಹಾಗಾಗಿ ಇವತ್ತಿನ ಸಂಚಿಕೆ ಸರ್ ಒಂದಿಗೆ ನನ್ನ ಮೊದಲ ಪ್ರಯತ್ನ ಒಂದು ಹಿರಿಯ ಕವಿಗಳೊಂದಿಗೆ. ಸರ್, ಪ್ರತಿಯೊಬ್ಬರ ಒಂದೊಂದು ವಿಷಯದಲ್ಲೂ ಕೂಡ ಒಂದೊಂದು ಆರಂಭ ಅಂತ ಇದ್ದೇ ಇರ್ತದೆ ಸರ್. ನಿಮ್ಮ ಬರಹ, ಕವನ ಅಂತ ಒಂದು ವಿಮರ್ಶಕರ ಜೀವನ ಪ್ರಾರಂಭವಾದಂತಹ ದಿನಗಳ ಬಗ್ಗೆ ಒಂದು ಹಂಚಿಕೊಳ್ತೀರಾ ಸರ್? ನನ್ನ ಮನೆ ಹಿಂದೆ ನನ್ನ ಮನೆಯಲ್ಲಿ ನನ್ನ ತಂದೆ ಒಬ್ಬರು ಯಕ್ಷಗಾನ ಭಾಗವತರಾಗಿದ್ದರು. ಹಾಗಾಗಿ ಮನೆಯಲ್ಲಿ ಯಕ್ಷಗಾನದ ಹಾಡುಗಳು, ಮದ್ದಳೆ, ಚೆಂಡೆ, ಮದ್ದಳೆ ಇತ್ಯಾದಿಗಳ ಒಂದು ಲೋಕ ಇತ್ತು ನಮ್ಮಲ್ಲಿ. ಅದರ ಜೊತೆಗೆ ನನ್ನ ತಂದೆ ಮತ್ತು ನಾನು ಕೂಡ ಚಿಕ್ಕವನಾಗಿರುವಾಗ ಪುಸ್ತಕಗಳನ್ನು ತರಿಸಿ ಮಾರಾಟ ಮಾಡ್ತಿದ್ದೆವು ಜೀವನೋಪಾಯಕ್ಕಾಗಿ. ಆ ಸಮಯ ಹಾಗಾಗಿ ಒಂದು ಕಡೆಯಿಂದ ನಮಗೆ ಸಂಗೀತದ ಒಂದು ಹಿನ್ನೆಲೆ ಇತ್ತು, ಇನ್ನೊಂದು ಕಡೆಯಲ್ಲಿ ಪುಸ್ತಕಗಳ ನನ್ನ ಎದುರಿನ ಪುಸ್ತಕಗಳ ಲೋಕ ತೆರೆಕೊಂಡಿತ್ತು. ಆಗ ಇದ್ದಾಗ ಎಲ್ಲ ಪುಸ್ತಕಗಳನ್ನ ನಾನು ತಂದಾಗ ಓದ್ತಿದ್ದೆ. ಪುಸ್ತಕ ಮೆಲ್ಲಗೆ ಚೆನ್ನಾಗಿ ಬಿಡಿಸೋದು, ಓದೋದು, ಆಮೇಲೆ ಅದನ್ನು ಮರುದಿನ ಮಾರಾಟ ಮಾಡೋದು, ಈ ರೀತಿ ಇತ್ತು. ಹಾಗೆ ಹೈಸ್ಕೂಲಿಗೆ ಹೋದಾಗ ಹೈಸ್ಕೂಲ್ ನನ್ನ ಒಬ್ಬರು ಅಧ್ಯಾಪಕರು, ಅವರು ಇಂಗ್ಲೀಷ್ ಅಧ್ಯಾಪಕರು, ಅವರು ನನಗೆ ಬರವಣಿಗೆಗೆ ಪ್ರೋತ್ಸಾಹ ಕೊಟ್ಟರು. ಅಲ್ಲಿ ಸಣ್ಣ ಪುಟ್ಟ ಪದ್ಯ ಕಥೆ ಅಂತೇಳಿ ಬರೆಯೋದಕ್ಕೆ ಶುರು ಮಾಡಿದೆ. ಇದು ನನ್ನ ಆರಂಭದ ಹಂತ. ಆಮೇಲೆ ನಂತರ ನಾನು ಬೇರೆ ಬರೀತಾ ಹೋದಾಗ ನನ್ನ ತಂದೆಯವರು ಯಕ್ಷಗಾನ ಭಾಗವತರಾಗಿದ್ದರು. ಅವರು ಒಳ್ಳೆಯ ಭಾಗವತರಾಗಿದ್ದರು. ನಾನು ಸ್ವಲ್ಪ ಮಟ್ಟಿಗೆ ಭಾಗವತಿಕೆ ಎಲ್ಲ ಮಾಡಿದ್ದೆ. ಆಮೇಲೆ ನನಗೆ ಏನು ಅನಿಸೋದಕ್ಕೆ ಶುರುವಾಯಿತು ಅಂದರೆ, ನಾನು ಎಷ್ಟು ಚೆನ್ನಾಗಿ ಪದ ಹೇಳಿದರೂ ಕೂಡ ನನ್ನ ತಂದೆಯವ್ರನ್ನ ಮೀರಿಸಲಿಕ್ಕಾಗುದ. ಮಗ ಅಪ್ಪನಾಗೆ ಹೇಳ್ತಾನೆ ಅಂತ ಹೇಳ್ಬೋದು. ಇನ್ನೊಂದು ನಾನು ಕೆಟ್ಟದಾಗಿ ಹಾಡಿ ಬಿಟ್ಟರೆ ಮತ್ತೆ ಕೇಳೋದೇ ಬೇಡ, ಎಂಥ ಅಪ್ಪನಿಗೆ ಎಂಥ ಮಗ ಅಂತ ಹೇಳಿಬಿಡ್ತಾರೆ. ಹಾಗಾಗಿ ನಾನು ನನ್ನದೇ ಆದಂತಹ ಒಂದು ಲೋಕವನ್ನು, ಸಾಂಸ್ಕೃತಿಕ ಲೋಕವನ್ನು ಸೃಷ್ಟಿಸಿಕೊಳ್ಬೇಕು ಅಂತ ಬಯಸಿದೆ. ಹಾಗಾಗಿ ಆ ಕಾಲದಲ್ಲಿ ಬರಿತಾ ಇದ್ದಂಥ ಹಾಡುಗಳು ಎಲ್ಲ ಬೇರೆ ಬೇರೆ ಅನುಕರಣೆಯ ಹಾಡುಗಳು, ಬೇರೆ ಬೇರೆ ಸಿನಿಮಾದ್ದಿರ್ಬೋದು, ನಾಟಕದ್ದಿರ್ಬೋದು, ಅಥವಾ ನಾನು ಕೇಳಿದ ನೋಡಿದ ದಾಸರ ಪದಗಳ ಅನುಕರಣೆ ಇರ್ಬೋದು. ಇದೆಲ್ಲ ನನ್ನ ಜೀವನ ಅಂತ ಅನಿಸಿತ್ತು. ಹೀಗೆ ಬರೆಯೋದ್ರಿಂದ ನನ್ನ ಐಡೆಂಟಿಟಿ, ನನ್ನ ವ್ಯಕ್ತಿತ್ವದ ಗುರುತಿಸುವಿಕೆ ಯಾವುದೋ ಬೇರೆ ಇರಬೇಕು, ಬೇರೆ ರೀತಿಯಲ್ಲಿ ಇರಬೇಕು ಅಂತ ನಾನು ಬಯಸ್ತಾ ಇದ್ದೆ. ನಿಮ್ಮ ಈ ಬರವಣಿಗೆ ಆರಂಭಿಸಿದ ಕಾಲ ಸರ್, ಮನೆಯವರ ಪ್ರೋತ್ಸಾಹ ಆಗಲಿ, ಸುತ್ತಮುತ್ತಲಿನ ನಿಮ್ಮ ವಾತಾವರಣದ ಪ್ರೋತ್ಸಾಹ ಹೇಗಿತ್ತು ಸರ್? ಪ್ರೋತ್ಸಾಹದ ಬಗ್ಗೆ ಹೇಳೋದು ಕಷ್ಟದ ಕೆಲಸ. ಯಾಕಂದರೆ ನಮ್ಮಲ್ಲಿ ಆಗ ತುಂಬ ಕಷ್ಟದ ದಿನಗಳು. ತಂದೆ ಹೊರಗಡೆ ಹೋಗಿ ಪುಸ್ತಕ ಮಾರಾಟ ಮಾಡಿ ತರ್ತಿದ್ರು. ನಾನು ಹಾಗೆ ಬೇರೆ ಬೇರೆ ಮನೆಗಳಿಗೆ ಹೋಗಿ ಕಲಿಯೋದಕ್ಕೆ ಏನಾದ್ರು ಸಹಾಯ ಕೊಡಿ ಅಂತೇಳಿ ದುಡ್ಡು ತಗೊಂಡು ಬಂದು ಕಲಿತಾ ಇದ್ದೆ. ಹಾಗೆ ಪ್ರೋತ್ಸಾಹ ಅಂತ ಹೇಳೋ ಪ್ರಶ್ನೆ ನಾನು ಮಾಡಿದ್ದಕ್ಕೆ ಆಕ್ಷೇಪ ಇರಲಿಲ್ಲ. ಸುತ್ತಮುತ್ತಲಿನವರಂತೂ ಅವರಿಗೇನು ಆಸಕ್ತಿ ಇರಲಿಲ್ಲ.
ಇವನು ಗತ್ತಿಲ್ದವನು ಅಂತೇಳುವ ಒಂದು ಭಾವನೆ ಇದ್ದ ಹಾಗಿತ್ತು. ನಾನು ಅದನ್ನೇನು ಆಕ್ಷೇಪ ಅಂತ ಹೇಳಲ್ಲ, ಅದು ಸಹಜ ಅಂತ ಅನಿಸ್ತೇನೆ. ಹಾಗಾಗಿ ನನಗೆ ಅಂಥ ಯಾರ ಒಂದು ಬೆಂಬಲವೂ ಇರಲಿಲ್ಲ. ಇದು ಒಂದು ರೀತಿಯಲ್ಲಿ ನನ್ನ ಸ್ವಂತದ ಸ್ವಯಂಕೃತ ಅಪರಾಧ ಅಂತ ಹೇಳಬೇಕು. ನನ್ನಷ್ಟಕ್ಕೆ ನಾನು ಓದ್ತಾ ಇದ್ದೆ, ಬರೀತಾ ಇದ್ದೆ. ಇದೆಲ್ಲ ನಾನು ಹುಡುಕ್ತಾ ಇರುವಂಥ ದಾರಿ ಇದಲ್ಲ ಅಂತ ನನಗೆ ಅನಿಸೋದು ಶುರುವಾಯಿತು. ಆಗ ನನಗೊಂದು ಅನಿರೀಕ್ಷಿತವಾಗಿ ಒಂದು ಪುಸ್ತಕ ಸಿಕ್ಕಿತ್ತು. ಅದು ಗೋಪಾಲಕೃಷ್ಣ ಅಡಿಗರ ಚಂಡಮದ್ದಳೆ ಅಂತೇಳಿ ಒಂದು ಪುಸ್ತಕ. ಆ ಪುಸ್ತಕ ನನ್ನ ತಂದೆಯವರು ಕಳಿಸಿದ್ದು, ಅದೇನೋ ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದು ಅಂತೇಳಿ. ಆದರೆ ಅದು ತಂದು ನೋಡುವಾಗ ಇದು ಯಕ್ಷಗಾನದ್ದಲ್ಲ, ಅದು ಆಧುನಿಕ ಕವಿತೆಗಳು, ನವ್ಯ ಕವಿತೆ ನೀವು ಕೇಳ್ತೀರಲ್ಲ ಆ ರೀತಿಯ ಕವಿತೆ ಇತ್ತು. ಛಂದಸ್ಸಿನ ಮೂಲಕ ಅಲ್ಲದ, ಛಂದಸ್ಸನ್ನು ಮೀರಿ ನಿಂತಂಥ ಅನೇಕ ಪದ್ಯಗಳಲ್ಲಿದ್ದವು. ಅದನ್ನು ನೋಡಿದಾಗ ನನಗೆ ಓಹೋ, ನಾನು ಹುಡುಕ್ತಾ ಇರುವ ದಾರಿ ಇದೇ ಇರಬೇಕು, ಭಿನ್ನವಾದ ದಾರಿ, ಇದುವರೆಗೆ ಯಾವುದೋ ನೋಡು ಕ್ರಮಿಸದೇ ಇರುವಂಥ ದಾರಿ ನಂದು ಇದೇ ಆಗಿರಬೇಕು ಅಂತ ಅನಿಸಿ ಆಮೇಲೆ ನಾನು ಆ ರೀತಿಯ ಛಂದೋಮುಕ್ತವಾದಂಥ ಕವಿತೆಗಳನ್ನು ಬರೆಯೋದಕ್ಕೆ ಶುರು ಮಾಡಿದೆ. ಅದ್ರ ಜೊತೆಗೇನೆ ನನಗೆ ಬೇರೆ ಬೇರೆ ಆಸಕ್ತಿಗಳನ್ನು ನಾನು ಹುಡುಕಿಕೊಳ್ತಾ ಇದ್ದಾಗ ಒಂದು ಹಾಡು ಬೇರೆ, ಹಾಡೋದು ಬೇರೆ ಇತ್ತು, ಸಂಗೀತದ ಆಸಕ್ತಿ ಇತ್ತು. ಬಹುಶಃ ಭಾರತದ ಎಲ್ಲ ದೊಡ್ಡ ದೊಡ್ಡ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತದ ಎಲ್ಲ ದೊಡ್ಡ ಕಲಾವಿದರ ಹಾಡುಗಳು ನಾನು ಕೇಳಿದ್ದೇನೆ. ದೊಡ್ಡ ದೊಡ್ಡ ನಾಟಕಗಳು ನೋಡಿದ್ದೇನೆ. ಮುಂಬೈಯ ಪೃಥ್ವಿ ಥಿಯೇಟರ್ಸ್ ಅಂತೆಲ್ಲ ಇತ್ತಲ್ಲ, ನಮ್ಮ ರಾಜ್ ಕಪೂರು, ಪೃಥ್ವಿರಾಜ್ ಕಪೂರು ಇವರೆಲ್ಲಿದ್ದಲ್ಲ, ಕಪೂರ್ ಅವರ ನಾಟಕಗಳನ್ನು ನೋಡಿದ್ದೀನಿ ನಾನು. ಆ ಕಾಲದಲ್ಲಿ ನೋಡೋದಕ್ಕಾಗಿತ್ತು. ಅದ್ರ ಜೊತೆಗೆ ನಿಮ್ಮ ಹಾಗೆ ಫೋಟೋಗ್ರಫಿಯ ಸ್ವಲ್ಪ ಅಭ್ಯಾಸ ಮಾಡಿದ್ದೆ, ಪೇಂಟಿಂಗ್ ಅಭ್ಯಾಸ ಮಾಡಿದ್ದೆ. ಆಮೇಲೆ ಏನಾಯಿತು ಅಂದರೆ ಇದೆಲ್ಲ ಕಾಸ್ಟ್ಲಿ ಹ್ಯಾಬಿಟ್ಸ್ ಅಂತ ಅನಿಸ್ತು. ಈಗ ನಿಮಗೊಂದು ಇಂಥದ್ದೊಂದು ಇದೀಗ ಮೊಬೈಲ್ ಬಂದ ಕಾಲ ಸ್ವಲ್ಪ ಸುಲಭ. ಈಗ ಕ್ಯಾಮರಾ ಲಕ್ಷಗಟ್ಟಲೆ ದುಡ್ಡು ಕೊಡಬೇಕು. ಪೇಂಟಿಂಗ್ ಆದರೆ ಅದರ ಕ್ಯಾನ್ವಾಸಿಗೆ ದುಡ್ಡಿದೆ, ಆಮೇಲೆ ಬಣ್ಣಗಳಿಗೆ ಸುಮಾರು ದುಡ್ಡಿದೆ. ಇದೆಲ್ಲ ಕಾಸ್ಟ್ಲಿ ಹ್ಯಾಬಿಟ್ಸ್ ನನ್ನಂಥವನಿಗೆ ಹೇಳಿದ್ದಲ್ಲ ಅಂತ ಅನಿಸಿತ್ತು. ಹಾಗೆ ಒಂದೊಂದಾಗಿ ಬಿಡ್ತಾ 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 ಸುಲಭದ ದಾರಿ ಅಂದರೆ ಪದ್ಯ ಬರೆಯೋದು. ಅದಕ್ಕೆ ಏನು ಬೇಡ, 1 ರೂಪಾಯಿ ಪೆನ್ನು ಸಾಕು, ಒಂದು ಕಾಗದ ಸಾಕು. ಹಾಗೆ ಅದು ತಮಾಷೆ ಅಂತ ಹೇಳಿದ್ರು ಸತ್ಯ ಹೋದದು. ಹಾಗೆ ಬರಿತಾ ಪದ್ಯದಲ್ಲಿ ಕೂಡ ನಾನು ಪದ್ಯ ಬರೆದೆ, ಕತೆ ಬರೆದೆ, ವಿಮರ್ಶೆ ಬರೆದೆ, ನಾಟಕ ಬರೆದೆ. ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳು ನೋಡಿದೆ. ಕೊನೆಗೂ ನನಗೆ ಹೆಚ್ಚು ಇಷ್ಟ ಆದದ್ದು ಪದ್ಯಗಳು. ಕವಿತೆ ನನಗೆ ಹೆಚ್ಚು ಅನುಕೂಲ. ಯಾಕಂದರೆ ಕವಿತೆ ಅಂತ ಹೇಳೋದು ನಿಮ್ಮ ಪೆನ್ ಡ್ರೈವ್ ಇದ್ದಾಗೆ, ಅದರಲ್ಲಿ ಎಷ್ಟೋ ತುಂಬಿಸಲಿಕ್ಕಾಗ್ತದೆ. ಹಾಗೆ ಒಂದು ಕವಿತೆಯಲ್ಲಿ ಎಷ್ಟೋ ವಿಚಾರಗಳನ್ನು, ಅನುಭವಗಳನ್ನು ಸಂಕೇತಗಳ ಮೂಲಕ, ಬೇರೆ ಬೇರೆ ಪ್ರತಿಮೆಗಳ ಮೂಲಕ, ರೂಪಕಗಳ ಮೂಲಕ ತುಂಬಿಸಲಿಕ್ಕಾಗ್ತದೆ. ಹಾಗಾಗಿ ನನಗೆ ಏನು ಹೇಳಬೇಕಿತ್ತು ಅದರ ವಿವರಗಳನ್ನು ಬಿಟ್ಟು ಅದರ ಜಿಸ್ಟ್ ಆಫ್ ದಿ ಲೈಫ್ ಅಂತ ಹೇಳ್ತೇವೆ ನಾವು, ಸಾರಾಂಶವನ್ನು ತುಂಬಿಸಿ ಇಡಲಿಕ್ಕಾಗ್ತದೆ ಅಂತ ಹೇಳಬೇಕಾಗಿ ಕವಿತೆ ನನಗೆ ಹೆಚ್ಚು ಆಸಕ್ತಿ. ಖಂಡಿತವಾಗಿ ನಿಮ್ಮ ಮತ್ತೆ ಎವರ್ ಗ್ರೀನ್ ಅಂತ ಒಂದು ವರ್ಡ್ ಯೂಸ್ ಮಾಡ್ಬೋದು ಸರ್ ಇಲ್ಲಿ. ಯಾವುದು ಯಾವ ಒಂದು ಬರಹ ಅಂತ ಹೇಳಿದ್ರೆ ಮುನಿಸುತ್ತರವೇ ಮುಗುದೆ, ಅದು ಇವಾಗದ ಜನರೇಷನ್ಗೂ ಗೊತ್ತುಂಟು, ಹಳೆ ಜನರೇಷನ್ಗೂ ಗೊತ್ತುಂಟು, ಹುಡುಗರಿಗೂ ಮಕ್ಕಳಿಗೂ. ಖಂಡಿತವಾಗ್ಲು ಅದ್ರ ಸ್ಫೂರ್ತಿ ಅಂತ ಕೇಳ್ಬೋದು ಸರ್. ಯಾವ್ದರ ಬಗ್ಗೆ ನೆನೆಸಿ ಅನೇಕರು ಕೇಳ್ತಾ ಇದ್ದೀವಿ, ನಿಮ್ಮ ಹೆಂಡತಿ ಬಗ್ಗೆ ಬರೆದದ್ದು, ಯಾರು ಲವರ್ ಬಗ್ಗೆ ಬರೋದು, ಅದು ಯಾವುದೂ ಅಲ್ಲ. ಅದು ಪ್ರೇಮ ಗೀತೆ ಅಲ್ಲ, ಅದು ದಾಂಪತ್ಯ ಗೀತೆ ಅಂತ ಹೇಳ್ತೇವೆ ನಾವು. ಅದು ಯಾವ ಬರೆಯುವ ಸಂದರ್ಭ ಏನು ಅಂದರೆ, ನನಗೆ ಆಗ ಸಿ ಅಶ್ವಥ್ ಅವರ ಕಾಂಟ್ಯಾಕ್ಟ್ ಆಗಿತ್ತು. ಒಳ್ಳೆಯ ಗಾಯಕ, ಕೇಳಿರ್ಬೋದು ಅವರ ಹೆಸರು. ಅವರು ನನಗೆ ಕೆಲವು ಹಾಡುಗಳನ್ನು ಬರೆದು ಕೊಡಿ, ನಾವು ಇದು ಕ್ಯಾಸೆಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರು. ಅದಕ್ಕಿಂತ ಮೊದಲು ಹಾಡು ಬರೆದದ್ದು ರಾಜ್ಕುಮಾರ್ ಹಾಡಿದ್ದು, ಅದು ಭಾಳ ಚೆನ್ನಾಗಿ ಆಗಿತ್ತು. ಹಾಗೆ ನೀವು ಇನ್ನೊಂದಷ್ಟು ಹಾಡು ಬರೆದು ಕೊಡಿ, ಮಾಡೋಣ, ನಿಮ್ಮ ಜಿಲ್ಲೆಯವ್ರದ್ದೇ ಹಾಡಿಸೋಣ ಅಂತೇಳಿ. ಹಾಗೆ ಅದಕ್ಕೆ ಅವರು ಏನು ಮಾಡಿದೆ, ಕೆಲವು ರಾಗಗಳನ್ನು ಕೊಟ್ಟರು. ಕೆಲವು ಬೇರೆ ಬೇರೆ ಮಧ್ಯಮಾವತಿ, ಪೀಲು ಅಥವಾ ವಾಸಂತಿ, ಹೀಗೆ ಕೆಲವು ರಾಗಗಳನ್ನು ಕೊಟ್ಟರು. ಆ ರಾಗದಲ್ಲಿ ಕೆಲವು ಆ ರಾಗದ ಭಾವಕ್ಕೆ ಹೊಂದಿಕೊಳ್ಳುವ ಹಾಗೆ ಕೆಲವು ಪದ್ಯಗಳನ್ನು ಬರೆದುಕೊಡಿ ಅಂತೇಳಿ. ಹಾಗೆ ನಾನು ಈ ಹಾಡಿಗೆ ಇದು ಮಧ್ಯಮಾವತಿ ರಾಗ ಅಂತ ಇದಕ್ಕೆ ಹೇಳ್ತಾರೆ. ಯಾವುದು ಮುನಿಸುತ್ತರವೇ ಹಾಡು ಮಧ್ಯಮಾವತಿ ರಾಗ. ಅದಕ್ಕೆ ಹಿಂದೂಸ್ತಾನಿಯಲ್ಲಿ ಮದ್ ಸಾರಂಗ್ ಅಂತ ಹೇಳ್ತಾರೆ.
ಆ ರಾಗದ ಭಾವ ಏನು ಅಂದರೆ ಒಲಿಸಿಕೊಳ್ಳುವಂತಹ ಗುಣ ಒಂದು, ಒಲಿಸಿಕೊಳ್ಳುವಂಥದ್ದು. ನನ್ನ ಪದ್ಯದ ಭಾವವು ಒಲಿಸಿಕೊಳ್ಳುವ ಭಾವ ಆಗಿರಬೇಕು ಅಂತೇಳಿ ಹೊಂದಿಸಿಟ್ಕೊಂಡು ಒಂದು ಕಲ್ಪನೆ ಮಾಡಿಕೊಂಡೆ. ಒಂದು ಮದುವೆ ಆಗಿದ್ದಾರೆ, ಹೊಸ್ತು ಮದುವೆ ಆಗಿದ್ದಾರೆ. ಮದುವೆ ಆದಾಗ ಏನೋ ಯಾವುದೋ ಒಂದು ಸಣ್ಣ ಕಾರಣಕ್ಕಾಗಿ ಆ ಹುಡುಗಿಗೆ ಏನೋ ಅಸಮಾಧಾನ ಆಗಿದೆ. ಅವಳನ್ನು ಒಲಿಸಿಕೊಳ್ಳುವುದಕ್ಕಾಗಿ ಒಂದು ಹಾಡು ಬರೆಯುವಂಥ ಹಾಡು ಬರೆ. ಆ ಹಾಡಿನಲ್ಲಿ ಎಲ್ಲ ಪದಗಳು ಸಹಜ ಎಲ್ಲ ಗೊತ್ತಿರುವಂಥದ್ದೇ. ಒಂದು ಪದ ಅದರಲ್ಲಿ ವಿಶಿಷ್ಟ, ಅದನ್ನು ನೀವು ಗಮನಿಸಿರ್ಬೋದು. ವಾಗರ್ಥ ಅಂತ ಹೇಳುವಂಥ ಒಂದು ಪದ. ವಾಗರ್ಥ ಅಂದರೆ ನನ್ನ ಪದನೂ ಅಲ್ಲ, ಅದು ಕಾಳಿದಾಸನಿಂದ ತಗೊಂಡದ್ದು, ಕಡೆ ತಗೊಂಡದ್ದು ನಾನು. ಕಾಳಿದಾಸ ಇದ್ದಲ್ಲ, ರಘುವಂಶದಲ್ಲಿ ಬರ್ತಾ ಒಂದು ವಾಗರ್ಥಾಮಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಿ ಜಗತ್ತೇ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ. ವಾಗರ್ಥ ಅಂದರೆ ವಾಕ್ ಮತ್ತು ಅರ್ಥ. ಮಾತು ಮತ್ತು ಅರ್ಥ ಎರಡು ಒಟ್ಟಿಗೆ ಇರಬೇಕು, ಇರ್ತದೆ ಖಂಡಿತ. ಮಾತು ಅರ್ಥ ಇಲ್ಲದ ಮಾತು ಆಡಿದ್ರೆ ಏನು ಹೇಳ್ತಾರೆ, ಹುಚ್ಚ ಅಂತ ಹೇಳ್ತಾರೆ. ಅರ್ಥ ಮಾತು ಇಲ್ಲದ ಅರ್ಥ ತೋರಿಸ್ಲಿಕ್ಕೆ ಆಗ್ತಾ, ಇದು ಅರ್ಥ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಒಟ್ಟಿಗೆ ಹೇಗೆ ಇರಬೇಕು ಅಂದರೆ ಪಾರ್ವತಿ ಮತ್ತು ಪರಮೇಶ್ವರ ಇದ್ದ ಹಾಗೆ ಇರಬೇಕು. ಪಾರ್ವತಿ ಪರಮೇಶ್ವರ ಅರ್ಧನಾರೀಶ್ವರ ಅಂತ ಹೇಳ್ತಾರೆ. ಒಂದು ಬದಿ ಪಾರ್ವತಿ, ಒಂದು ಬದಿ ಪರಮೇಶ್ವರ. ಹಾಗೆ ಒಂದು ದಂಪತಿಗಳು ಕೂಡ ಆ ರೀತಿ ಇರಬೇಕು ಅಂತ ಹೇಳಿ ಕಲ್ಪನೆ ಮಾಡಿಕೊಂಡು ವಾಗರ್ಥದಂತೆ ನಮ್ಮ ಈ ಜೀವನ ಜೊತೆ ಸೇರಲು ಜೀವನ ಪಾವನ ಅಂತ ಆ ರೀತಿಯಿಂದ ಇಟ್ಕೊಂಡು ಬರೀ. ಅದು ಏನೋ ನನ್ನ ಪುಣ್ಯ, ಅದು ಭಾಳ ಹಿಟ್ಟಾಗೋಯ್ತು. 1990ನೇ ಇಸ್ವಿಯಲ್ಲಿ ಅದು ಹಾಡೋ ಕ್ಯಾಸೆಟ್ ಬಂದಿದೆ. ಈಗ ಸುಮಾರು 30-34 ವರ್ಷ ಆಯಿತು. ಅದರ ಖ್ಯಾತಿ ಪ್ರಸಿದ್ಧಿ ಕಡಿಮೆ ಆಗಲಿ, ಹೆಚ್ಚುತ್ತಾ ಹೋಗ್ತಾ. ಯಾವುದೇ ಕಾಂಪಿಟಿಷನ್ನಲ್ಲಿ ಕೇಳಿದ್ರು ಅದರ 50% ಹಾಡು ಇದೇ ಇರ್ತದೆ ಅಂತ ಹೇಳ್ತಾರೆ. ಬೇರೆ ಬೇರೆ ಕಡೆಗಳಲ್ಲಿ, ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಶಾಲೆ ಮಕ್ಕಳು ಅಥವಾ ಮುದುಕರು, ವಯಸ್ಸಾದವರು ಎಲ್ಲರಿಗೂ ಇಷ್ಟ ಆದಂಥ ಹಾಡು. ಒಂದು ಮಧ್ಯಮಾವತಿ ರಾಗ, ಅದು ಭಾಳ ಒಲಿಸಿಕೊಳ್ಳುವಂಥದ್ದು. ಮತ್ತು ಹಾಡುವಿಕೆಗೂ ಸ್ವಲ್ಪ ಸುಲಭ ಇದೆ, ಕಷ್ಟ ಇಲ್ಲ. ಅದು ಭಾಳ ಇದೆಲ್ಲ ಸಂಗೀತದ ಪಳುಕುಗಳೇನಿಲ್ಲ, ಸಿಂಪಲ್ ಆಗಿ ಆಯ್ತು. ಆ ಒಂದು ರಚನೆ ಭಾಗವತದಲ್ಲೂ ಕೇಳಲಿಕ್ಕೂ ಹೌದು. ಯಕ್ಷಗಾನ ಆಮೇಲೆ ಯಕ್ಷಗಾನದಲ್ಲಿ ಬಳಕೆ ಆಯಿತು, ಸಿನಿಮಾದಲ್ಲಿ ಬಳಕೆ ಆಯಿತು, ನಾಟಕದಲ್ಲಿ ಬಳಕೆ ಆಯಿತು, ಬೇರೆ ಬೇರೆ ಬೆಳೆಸೋದು ಎಲ್ಲ ಕಡೆಯಲ್ಲೂ ಅದು ಇಷ್ಟವಾದಂಥ ಒಂದು ಹಾಡಾಗಿ ಆಯಿತು. ಹಾಗೆ ಯಕ್ಷಗಾನ ಎಲ್ಲ ಮಾಗೊತ್ತು ಹಾಡ್ತಾ ಒಂದು ಲೈನ್ ನೋಡಿದೆ ಸರ್, ಬಂಟಮಲೆಯ ತಪ್ಪಲಿನಲ್ಲಿ ಒಂಟಿ ಕವಿ ಅಂತ ಒಂದು ಲೈನ್ ನೋಡಿದೆ. ಈ ಒಂದು ಬಂಟಮಲೆ ಅಂತ ಹೇಳುವಂತ ನಮ್ಮ ಪರಿಸರ, ಈ ಚೊಕ್ಕಾಡಿಯ ಪರಿಸರ ನಿಮ್ಮ ಬರಹಕ್ಕೆ ಯಾವ ರೀತಿ ಸ್ಫೂರ್ತಿ ಕೊಟ್ಟಿತ್ತು ಸರ್ ಆವಾಗಿನ ದಿನದಲ್ಲಿ? ಒಂದು ಮಾತಿದೆ, ನಾನೇರು ಒತ್ತರಕ್ಕೆ ನೀನೇರಬಲ್ಲೆಯ ಅಂತ. ಬಂಟು ಮೇಲೆ ನನ್ನ ಎದುರಿಗೆ ಇದೆ, ಇಲ್ಲಿಗೆ ಈ ತೋಟ ಮೇಲೆ ಬಂದು ಕಾಣೋದಿಲ್ಲ. ತೋಟ ಈಗ ಮೇಲೆ ಬಂತು, ಮೊದಲು ಗದ್ದೆ ಇತ್ತು. ಈಗ ಬಂಟು ಮೇಲೆ ಎದುರಿಗಿತ್ತು. ಯಾವತ್ತಿಗೆ ನನಗೊಂದು ಸವಾಲು ಹಾಕ್ದಾಗಿರ್ತಿತ್ತು, ನನ್ನಷ್ಟು ಎತ್ತಾಗಿ ಬರಬೇಕು. ಹಾಗಾಗಿ ಈ ಬಂಟ ಮೇಲೆ ನಮಗೊಂದು ಸ್ಫೂರ್ತಿಯ ಜಾಗ ಇದು. ನೀವೊಂದು ಗಮನಿಸಿ, ನೀವು ಈ ಬಂಟಮಲೆಯ ಸುತ್ತಲೂ ಅನೇಕ ಬರಹಗಾರರಿದ್ದಾರೆ. ಖಂಡಿತವಾಗ್ಲೂ ಒಂದು ಕಡೆಯಲ್ಲಿ ನಮ್ಮ ಟಿ.ಜಿ. ಮೂರ್ತಿ ಇದ್ದರು, ಹಿಂದೆ ಟಿ.ಜಿ. ಮೂರ್ತಿ ಇದ್ದರು, ಸತ್ಯನಾರಾಯಣ ಶರ್ಮಾ ಇದ್ದರು, ಆಮೇಲೆ ರಾಮಚಂದ್ರ ದೇವ ಇದ್ದರು. ಆ ಕಡೆ ಹೋದರೆ ಪುರುಷೋತ್ತಮ ಬಿಳಿಮಲೆ ಇದ್ದರು. ಈ ಕಡೆ ಬಂದರೆ ನಮ್ಮ ಹರೀಶ್ ಕೇರಾನ್ ಅಂತ ಇವರೆಲ್ಲ ಇದ್ದಾರೆ. ಹೀಗೆ ಬೇರೆ ಬೇರೆ ಈ ಬಂಟಮಲೆಯ ಸುತ್ತಲ ಜಾಗದಲ್ಲಿ ಅನೇಕ ಬರಹಗಾರರು, ಕವಿಗಳು, ಆಟಗಾರರು, ಕಲೆಗಾರರು ಎಲ್ಲ ಇದ್ದಾರೆ. ಹಾಗಾಗಿ ಅದು ಏನೋ ಒಂದು ಸ್ಫೂರ್ತಿಯ ಕೇಂದ್ರ ಅಷ್ಟೇ ಅಂತ ಹೇಳಿದರೆ, ಒಂದು ಬೆಟ್ಟ ಯಾವತ್ತಿಗೂ ನಮಗೆ ಒಂದು ಸವಾಲು ಆಗ್ತಾ ಇರ್ತದೆ. ನನ್ನ ಹಾಗೆ ನನ್ನ ಎತ್ತರಕ್ಕೆ ಬೇಂದ್ರೆ ಹೇಳ್ತಾರೆ, ನಾವೇ ಎತ್ತರಕ್ಕೆ ನೀವು ಹೇಳು ಬೆಳೆಯ. ನಾವು ನಿಮ್ಮಂತ ಹೇಳಿದಲ್ಲ, ನಾನು ಕೆಳಗೆ ಇಳಿಲಿಕ್ಕಲ್ಲ, ಯಾರೋ ಸಾಮಾನ್ಯರ ಅಂತ ಕೀಳಿಬಾರ್ದು. ನಾವು ಅವರನ್ನು ನಮ್ಮ ಎತ್ತರಕ್ಕೆ ತರಬೇಕು. ಇದು ಒಬ್ಬ ಲೇಖಕನ, ಒಬ್ಬ ಕಲೆಗಾರನ ಇದಾಗಿರಬೇಕು. ಒಂದು ಚಿತ್ರ ಬಿಡಿಸ್ತೀವಿ ಅಂತ ಇಟ್ಕೊಳ್ಳಿ, ಚಿತ್ರ ಬರೀ ಇದ್ದ ಹಾಗೆ ಬಿಡಿಸೋ ಚಿತ್ರ, ಅದಕ್ಕಿಂತ ಇದು ಕ್ಯಾಮರಾ ಸುಲಭ, ಫೋಟೋ ತೆಗೆದುಬಿಟ್ಟು ಫಸ್ಟ್ ಕ್ಲಾಸ್ ಬರ್ತದೆ. ನಿಮ್ಮ ಒಳಗೆ ಇದೊಂದು ವಸ್ತುವನ್ನು ಕಂಡಾಗ ಏನೆಲ್ಲ ಬದಲಾವಣೆಗಳಾಗ್ತವೆ ಅದು ಮುಖ್ಯ. ನಮ್ಮ ಒಬ್ಬ ಕಲಾವಿದ ಮರ ಚಿತ್ರ ಬಿಡ್ತಾನೆ, ಮರದ ಎಲೆಗಳೆಲ್ಲ ಅದರಲ್ಲಿ ಪಿಂಕ್ ಆಗಿರ್ತದೆ, ಅಥವಾ ಕೆಲವು ಎಲೆಗಳು ಬರೀ ನೇರಳೆ ಬಣ್ಣದ್ದು ಇರ್ತದೆ,
ನೇರಳೆ ಬಣ್ಣದ ಮಠ ಉಂಟಾ? ಇಲ್ಲ. ಯಾಕೆ ಅವನಿಗೆ ಕಂಡಿತ್ತು ಅಂದರೆ ಅವನ ಮನಸ್ಸಲ್ಲಿ ಏನೋ ತಲ್ಲಣಗಳಿರುತ್ತವೆ. ಖಂಡಿತ. ಹಾಗಾಗಿ ಒಂದು ಬರಹ ಅಂತ ಹೇಳಿದರೆ ಇದ್ದದನ್ನು ಇದ್ದಾಗಿ ಹೇಳುವಂಥದ್ದಲ್ಲ. ಇದ್ದದ್ದು ನಮಗೆ ಹೇಗೆ ಅನಿಸಿತ್ತು, ನಮಗೆ ಹೇಗೆ ಕಂಡಿತ್ತು, ನಮ್ಮಲ್ಲಿ ಏನು ಪ್ರತಿಕ್ರಿಯೆಗಳನ್ನು ಉಂಟು ಮಾಡಿತ್ತು ಅದನ್ನು ಹೇಳುವಂಥದ್ದು. ಅದು ಕಥೆ ಇರ್ಬೋದು, ಕವಿತೆ ಇರ್ಬೋದು, ಯಾವುದೇ ಇರ್ಬೋದು. ಕಲೆ ಅಂದರೆ ಅದು ಇದ್ದದ್ದಿದ್ದ ಹಾಗೆ ಹೇಳುವುದು ಕ್ಯಾಮರಾ. ಅದು ನ್ಯಾಚುರಲ್ಲಿ ಹೇಗೆ ಹಾಗೆ ಅದು ಕೂಡ ಈಗ ಕಲಾತ್ಮಕವಾಗಿ ಬರ್ತಾ ಉಂಟಲ್ಲ. ಹಾಗಾಗಿ ಕಲೆ ಅಂದರೆ ಏನು ಅಂದರೆ ಇದ್ದದ್ದು ಇದ್ದ ಹಾಗೆ ಅಲ್ಲ, ಇದ್ದದ್ದು ನನಗೆ ಹೇಗೆ ಕಾಣಿಸ್ತದೆ ಅಂತ ಹೇಳುವಂಥದ್ದು. ಈ ಒಂದು ಕುರ್ಚಿಯಲ್ಲಿ ಇಟ್ಟುಕೊಳ್ಳಿ, ಅಲ್ಲಿ ಎದುರಿನಲ್ಲಿಟ್ಟು ನೋಡಿದ್ರು ಒಂದು ರೀತಿ ಕಾಣ್ತದೆ, ಹಿಂಭಾಗದಲ್ಲಿ ನಿಂತು ನೋಡಿ ಇನ್ನೊಂದು ರೀತಿ ಕಾಣ್ತದೆ, ಈ ಪಕ್ಕದಲ್ಲಿ ನಿಂತು ನೋಡಿ ಇನ್ನೊಂದು ರೀತಿ ಕಾಣ್ತದೆ, ಈ ಪಕ್ಕದಲ್ಲಿ ನಿಂತು ನೋಡಿ ಇನ್ನೊಂದು, ಎತ್ತರದಲ್ಲಿ ನಿಂತು ನೋಡಿದ್ರೆ ಇಲ್ಲಿ ಸಣ್ಣ ಕೂಟ ಕಾಣ್ತದೆ. ಅಂದರೆ ನಿಮಗೆ ಕಾಣಿಸುವ ವಿಧಾನದಲ್ಲಿ ಇದೇ ಒಂದು ವಸ್ತು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಹೋಗ್ತದೆ. ಅದು ಒಬ್ಬ ಒಂದು ಕಲೆಗಾರ ಗುರುತಿಸಬೇಕಾದಂಥ, ಗಮನಿಸಬೇಕಾದಂಥ, ದಾಖಲಿಸಬೇಕಾದಂಥ ವಿಷಯ. ಸರ್, ಇನ್ನೊಂದು ಈ ಒಂದು ಸಂದರ್ಭದಲ್ಲಿ ಸರ್ ಆಧುನೀಕರಣ ಹೆಚ್ಚಾಗ್ತಾ ಇದ್ದಂತೆ, ಎಲ್ಲೋ ಒಂದು ಕಡೆ ತಂತ್ರಜ್ಞಾನಗಳ ಬಳಕೆ ಹೆಚ್ಚಾಗುತ್ತಿದ್ದಂತೆ ಚೊಕ್ಕಾಡಿಯವರನ್ನು ಯುವ ಪೀಳಿಗೆ ಮರೆತು ಬಿಟ್ರಾ? ಇಲ್ಲ, ಹಾಗೇನು ನನಗೆ ಅನಿಸಿಲ್ಲಪ್ಪ. ಅಥವಾ ಮರೆತು ನನಗೇನು ಸಮಸ್ಯೆ ಇಲ್ಲ, ಏನು ಸಮಸ್ಯೆ. ನಾನು ಬರೆದದ್ದು ಮೊದಲಿಗೆ ನನಗೆ ಬೇಕಾಗಿ ಬರೆದದ್ದು. ನನ್ನ ಸ್ವಂತದ ಆಸಕ್ತಿ, ನನ್ನ ಸ್ವಂತದ ತಳಮಳ, ಗೊಂದಲ, ಮನಸ್ಸಿನೊಳಗಿನ ಗೊಂದಲ, ನನ್ನ ಪ್ರತಿಕ್ರಿಯೆಗಳನ್ನು ನಾನು ಬರೆಯೋದು. ಖಂಡಿತವಾಗಿ ಇದನ್ನು ಯಾರಿಗೆ ನನ್ನ ಎದುರೇ ಇರುವಂಥ ಒಂದು 4-6 ಜನ ಓದಿ ಸಂತೋಷ ನನಗೆ. ಖಂಡಿತ. ಅದರಿಂದ ಆಚೆಗೆ ಇರೋರು ನನ್ನ ಅದೃಶ್ಯ ಓದುಗರು ಓದ್ತಾರೋ ಇಲ್ಲೋ ನನಗೇನು ಸಂಬಂಧ ಇಲ್ಲ. ಓದಿ ಇಷ್ಟ ಆದರೆ ನನಗೆ ಸಂತೋಷ, ಇಲ್ಲದೆ ಏನು ಬೇಸರ ಇಲ್ಲ. ಹಾಗಾಗಿ ನಾನು ಬರೆಯುವಂಥದ್ದು ಇದು ಕರ್ನಾಟಕದ 7 ಕೋಟಿ ಜನಕ್ಕೆ ತಲುಪಬೇಕು ಅಂತ ನಾನು ಉದ್ದೇಶ ಏನಿದ್ರು ಇದೆಲ್ಲ ಸಣ್ಣ ಒಂದು ಗುಂಪಿಗೆ ಸಿಕ್ಕುವಂಥದ್ದು. ಹಾಗಾಗಿ ಕಾಲಕ್ಕೆ ವಯಸ್ಸು ಆದಾಗ ಹೊಸ ಪೀಳಿಗೆ ಬರ್ತಾ ಇದ್ದಾಗ ಹಳಬರನ್ನು ಸಾಮಾನ್ಯವಾಗಿ ಕೆಲವರು ಮರೆತು ಹೋಗೋದು ಸಹಜ. ಅದೇನು ನಾನು ಅದ್ರ ಬಗ್ಗೆ ತಪ್ಪು ಅಂತೇಳಿ ಆಗಲಿ, ಅಸಹಜ ಅಂತೇಳಿ ಆಗಲಿ ನಾನು ಭಾವಿಸಲ್ಲ. ಸರ್, ಮುಂದಿನ ಪೀಳಿಗೆಗಾಗಿ ಈ ಕವನ, ಕಾದಂಬರಿ, ನಾಟಕಗಳು ಇದನ್ನು ಸಂರಕ್ಷಣೆ ಮಾಡುವ ಅಗತ್ಯ ಉಂಟು ಸರ್? ಇಲ್ಲಾದರೆ ಸಂರಕ್ಷಣೆ ಮಾಡಬೇಕಾದ ಅಗತ್ಯ ಅದು ಸಹಜ. ಆಯಾಯ ಕಾಲಕ್ಕನುಗುಣವಾಗಿ ಹೊಸ ರೂಪ ಪಡೀತಾ ಬರ್ತದೆ. ಈಗ ನೀವು ಬಿಡಿ, ನಾನು ಸಣ್ಣಾಗಿ ನೋಡ್ತಾ ಇರುವಾಗ ಕಂಪನಿ ನಾಟಕಗಳಿದ್ವು ಎಲ್ಲ. ಸೀನರಿ, ಪರದೆ ಇಳಿಯೋದು, ಮೇಲೆ ಹೋಗೋದು, ಈ ರೀತಿ ಇತ್ತು. ನಟನೆ ಕೂಡ ಬಹಳ ಸ್ವಲ್ಪ ಒಂಚೂರು ಕೃತಕವಾಗಿ ಅತಿಯಾಗಿ ಮಾಡ್ತಿತ್ತು, ಕೈಕಾಲು ಜೋರೆಲ್ಲ ಅಲ್ಲಾಡಿಸಿದೆಲ್ಲ ಮಾಡ್ತಿತ್ತು. ಈಗ ಹೊಸ ನಾಟಕ ನೀವು ನೋಡಿ, ಅಲ್ಲಿ ಪರದೆಗಳೇ ಇಲ್ಲ, ಬರೀ ಲೈಟಿಂಗು ಮತ್ತು ಸೆಟ್ಟಿಂಗ್ಸು ಇದೆಲ್ಲ ಇರ್ತದೆ. ಇನ್ನು ಮುಂದೆ ಇನ್ನೂ ಇರ್ಬೋದು. ಇದಂಥದ್ದು ಪುವರ್ ಥಿಯೇಟರ್ ಅಂತ ಬಂದಿದೆ ಈಗ, ಬಡ ರಂಗಭೂಮಿ ಅಂತೇಳಿ. ಅದರಲ್ಲಿ ಯಾವುದು ಬೇಕಾಗಿಲ್ಲ, ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಮಾಡಿಬಿಡ್ತಾರೆ. ಈ ಬೀದಿ ನಾಟಕ ಅಂತ ನೋಡಿ, ಬೀದಿ ನಾಟಕ ಅದೇ ಸಂಬಂಧದ್ದು ಪುವರ್ ಥಿಯೇಟರ್. ಹಾಗಾಗಿ ಒಂದು ಕಾಲದ ಅವಶ್ಯಕತೆಗೆ ಅನುಗುಣವಾಗಿ ಎಲ್ಲ ಕಲೆಗಳು ಬದಲಾಗ್ತಾ ಹೋಗ್ತವೆ. ಹಾಗಾಗಿ ಹೋಯ್ತು, ನಾಶ ಆಯಿತು ಅಂತೇನಿಲ್ಲ. ಹಿಂದೆ ಪಂಪನಂಥವರು, ರನ್ನನಂಥವರು ಎಲ್ಲ ಕವಿತೆ ಬರೆದಿದ್ರು. ಈಗ ಆ ರೀತಿ ಯಾರು ಬರೆಯಲ್ಲ. ಆದರೆ ಅದ್ರ ಬಗ್ಗೆ ಗೌರವ ಇದೆ. ನಾವು ಓದುವವರೆಲ್ಲ ಅದನ್ನು ಓದಿಯೇ ಬರಬೇಕು, ಆ ದಾರಿ ದಾಟಿಯೇ ಬರಬೇಕು. ಇಲ್ಲಿಗೆ ನೀವು ಬರುವಾಗ ಅಲ್ಲಾಗಿ ಮಾರ್ಗ ಆಗಿ ಈ ಸಣ್ಣ ಮಾರ್ಗದಲ್ಲೇ ಬರಬೇಕು ಹೊರತು ದಬಕ್ಕ ಹಾರಿ ಇಲ್ಲಿ ಬರಲಿಕ್ಕೆ. ಹಾಗಾಗಿ ಯಾವ ಕಲೆಯು ನಶಿಸೋದಿಲ್ಲ, ರೂಪ ಬದಲಾಗ್ತದೆ, ಅದರ ರೂಪಗಳಲ್ಲಿ ಬದಲಾಗ್ತಾ ಹೋಗ್ತದೆ ಅಷ್ಟೇ. ಇವಾಗ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಕಪ್ಪು ಚುಕ್ಕಿ ಅಥವಾ ಮರೆಯಲಾಗದ ಘಟನೆ ಅಂತ ಇದ್ದೇ ಇರ್ತದೆ ಸರ್. ನಿಮ್ಮ ಜೀವನದಲ್ಲಿ ಒಂದು ಡಿಲೀಟ್ ಅಂತ ಹೇಳೋ ಆಪ್ಷನ್ ಇದ್ದಿದ್ರೆ ಯಾವ ಒಂದು ಸನ್ನಿವೇಶವನ್ನು ಮರೀಲಿಕ್ಕೆ ಪ್ರಯತ್ನ ಪಡ್ತಿದ್ದೀರಿ ಸರ್? ಹೇಳೋದು ಕಷ್ಟ. ಡಿಲೀಟ್ ಮಾಡುವಂಥದ್ದಲ್ಲ, ಇದು ಪ್ರಿಸರ್ವ್ ಮಾಡುವಂಥದ್ದಾದ್ರೆ ಹೇಳ್ಬೋದು. ಡಿಲೀಟ್ ಮಾಡುವಂಥದ್ದು ಡಿಲೀಟ್ ಆಗಿದೆ, ಅದು ಅದನ್ನು ನಾವು ಮತ್ತೆ ಮತ್ತೆ ನೆನಪಿಸಿಕೊಳ್ಳಬಾರ್ದು ಅಲ್ವ. ನಾನು ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಮಾಡುವ, ನೆಗೆಟಿವ್ ಥಿಂಕಿಂಗ್ ನನಗಿಲ್ಲ ಅಂತ. ನೆಗೆಟಿವ್ ಬಿಟ್ಟಿದ್ದೇನೆ, ಹೋಗ್ಲಿಕ್ಕೆ ನಮಗೆ ಅಗತ್ಯ ಇಲ್ಲ ಅಂತ. ಯಾಕಂದರೆ ನಮಗೆ ಇಷ್ಟವಾಗದ್ದನ್ನು ನಮಗೆ ಮಾತ್ರ, ಪ್ರಕೃತಿ ಕೂಡ ಅದಕ್ಕೆ ಇಷ್ಟವಾಗದ್ದನ್ನು ನಾಶ ಮಾಡ್ತಾ ಬಿಟ್ಟು ಬಿಡ್ತೇವೆ. ಖಂಡಿತವಾಗಿ ನಾಶ ಆಗ್ತಾ ಹೋಗ್ತೀವಿ. ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚೇನು. ನಿಮ್ಮ ಜೀವನದಲ್ಲಿ
ಈ ಒಂದು ಸಂದರ್ಭ ಸಾರ್ಥಕತೆಯ ಬದುಕು ಅಂತ ಒಂದು ಸಂದರ್ಭ ಹಂಚಿಕೊಳ್ತೀರಾ ಸರ್? ಅದು ಕಷ್ಟನೇ, ಅದನ್ನು ಕಷ್ಟ. ಅದು ಕಷ್ಟ. ಯಾಕಂದರೆ ನಮ್ಮ ಪ್ರತಿಯೊಂದು ಕ್ಷಣವೂ ಆಯಾ ಸಂದರ್ಭದಲ್ಲಿ ನಮಗೆ ಇಷ್ಟು ಮುಖ್ಯವಾಗಿದೆ. ಖಂಡಿತ. ಆಮೇಲೆ ಸ್ವಲ್ಪ ಸಮಯ ಅದಲ್ಲ ಇದು ಉಂಟಲ್ಲ ಆಗ್ತಾ ಹೋಗ್ತದೆ, ಅದು ಹಾಗೆ ಆಗ್ತದೆ. ಆದರೆ ಒಂದು ಘಟನೆ ನಿಮಗೆ ಹೇಳ್ಬೋದು ಅಂತಿದ್ದರೆ, ನಾನು ರಾಷ್ಟ್ರೀಯ ಕವಿ ಸಮ್ಮೇಳನಕ್ಕೆ ಡೆಲ್ಲಿಗೆ ಹೋಗಿದ್ದೆ. ಅಲ್ಲಿ ನಮ್ಮ ಒಂದು ಕವಿತೆ ನಾವು ವಾಚನ ಮಾಡಬೇಕಿತ್ತು. ಆ ಕವಿತೆ ದೇಶದ ಎಲ್ಲ ಭಾಷೆಗಳಿಗೂ ಅನುವಾದ ಆಗ್ತಿತ್ತು. ಬೇರೆ ಬೇರೆ ಭಾಷೆಯಲ್ಲಿ ಒಂದೊಂದು ಭಾಷೆಯನ್ನು ಒಬ್ಬೊಬ್ಬ ಕವಿ ಬರ್ತಾಯಿತ್ತು. ಅಲ್ಲಿ ನಾನು ನನ್ನ ಪದ್ಯವನ್ನು ಅಲ್ಲಿ ಅನುವಾದ ಮಾಡುವವರು, ಇದು ಇಷ್ಟು ಕ್ಲಿಷ್ಟ ಆದರೆ ಹೇಗಪ್ಪ, ಭಾಳ ಕ್ಲಿಷ್ಟವಾಗಿದೆ ಈ ಪದ್ಯ, ತುಂಬ ತತ್ವಜ್ಞಾನ ಅದೆಲ್ಲ ಸೇರಿಕೊಂಡಿದೆಯಲ್ಲ ಅಂತ ಹೇಳಿದರು. ಇಲ್ಲ, ನಾನು ಕವಿತೆ ಬರೆಯೋದು ಹಾಗೇನೆ, ಅರ್ಥ ಆಗುವಾಗ ಅರ್ಥ ಆಗೋದು ಆ ಕಾಲದಲ್ಲಿ ಆಗುತ್ತದೆ ಅಂತೇಳಿ ಮತ್ತು ನಾನು ಅವ್ರಿಗೆ ವಿವರಿಸಿ ಅದನ್ನು ಹೇಳಿ ಟ್ರಾನ್ಸ್ಲೇಷನ್ ಆಯಿತು. ಆಮೇಲೆ ಕವಿ ಗೋಷ್ಠಿ ಆಯಿತು. ಗೋಷ್ಠಿ ಆದಾಗ ಎಲ್ಲ ಬೇರೆ ಬೇರೆ ಭಾಷೆಯವರೆಲ್ಲ ಓದಿದರು. ಉಳಿದ ಹೆಚ್ಚಿನ ಎಲ್ಲ ಭಾಷೆಗಳ ಕವಿತೆಗಳು ಪ್ರಪಗಾಂಡಿಸ್ಟಿಕ್ ಅಂತ ಹೇಳ್ತೇವೆ ನಾವು, ಘೋಷಣೆಗಳು ಹಿಡಿಯುವಂಥದ್ದು, ಓಹೋ ಕೊಲ್ಲಿರಿ ಬಡೀರಿ ಇಂತೆಲ್ಲ ರೀತಿಯದ್ದು. ನನ್ನ ಪದ್ಯ ಭಾಳ ಸೈಲೆಂಟಾಗಿ ಒಂದು ಜೀವನ ದರ್ಶನವನ್ನು, ಒಂದು ಮನುಷ್ಯನ ವ್ಯಕ್ತಿತ್ವದ ಬೆಳವಣಿಗೆ ಮತ್ತು ಮಿತಿ ಇವೆರಡನ್ನೂ ಘೋಷಿಸುವಂಥ ಒಂದು ಪದ್ಯ ಆಗಿತ್ತು. ಹಾಗೆ ನನ್ನ ಪದ್ಯ ಓದಿದೆ, ಇದೆಲ್ಲ ಆಯಿತು. ಆಮೇಲೆ ಬೇರೆ ಬೇರೆ ಭಾಷೆಗಳು, ನಮಗೆ ಅಲ್ಲಿ ಭಾಷೆ ಬರಬೇಕಲ್ಲ, ನಾನು ಬದಿಯಲ್ಲಿ ನಿಂತ್ಕೊಂಡಿದ್ದೆ, ಎಲ್ಲ ಒಬ್ಬರು ಹೇಳ್ಕೊಂಡಿದ್ರು. ಇಬ್ಬರು ನನ್ನ ಪಕ್ಕಕ್ಕೆ ಬಂದವು, ಯಾರೋ ಸ್ವಲ್ಪ ದೊಡ್ಡ ಮಟ್ಟಿನವರು, ಫುಲ್ ಡ್ರೆಸ್ಸಲ್ಲಿದ್ದು ಕೋಟು ಇರ್ತಾರೆ, ಬಂದು ನಮಸ್ಕಾರ ಅಂದರು. ಸರಿ ನಮಸ್ಕಾರ ಅಂದೆ. ಇಡೀ ಕವಿಗೋಷ್ಠಿಯಲ್ಲಿ ನಿಮ್ಮದೊಂದು ಮಾತ್ರ ಪದ್ಯ ಅಂತಿದ್ದದ್ದು, ಉಳಿದದ್ದೆಲ್ಲ ಪದ್ಯಗಳೆಲ್ಲ ಗದ್ಯದ ಬೇರೆ ಬೇರೆ ರೂಪಗಳು ಅಂತ ಹೇಳಿದರು. ಹೌದಾ, ಏನಪ್ಪ ನೀವು ಹೇಳಿದರೆ ಆಯಿತು ಅಂತೇಳಿ ನಾನು ಅವರಿಗೆ ಒಂದು ಗೌರವ ಕೊಟ್ಟು ನಮಸ್ಕಾರ ಕೊಟ್ಟೆ. ಆಮೇಲೆ ಕೇಳಿ ಯಾರವರು ಅಂತೇಳಿ. ಅವರು ಬೆಂಗಾಳಿಯ ಹೈಕೋರ್ಟು ಚೀಫ್ ಜಸ್ಟಿಸ್ ಒಬ್ಬರು, ಮತ್ತು ಅವ್ರು ದೊಡ್ಡ ಕವಿಯು, ಇನ್ನೊಬ್ಬರು ಹಾಗೆ ಬೆಂಗಾಲಿಯ ದೊಡ್ಡ ಕವಿಗಳು. ಅವರು ಬಂದು ನಿಮ್ಮಲ್ಲಿ ಇಷ್ಟು ಹೇಳಿದ್ರು ಅಂತೇಳಿ ನಿಮ್ಮ ಸಾರ್ಥಕತೆ ಅಂತೇಳಿ. ಹಾಗೆ ಅದು ನನಗೆ ಮರೆಯಲಾಗದು ಒಂದು ಸಂತೋಷದ ಸಂಗತಿ ಅಷ್ಟೇ. ಅಂತೂ ಇವಾಗ ಲಾಸ್ಟ್ ಒಂದು ಮಾತು, ಇವಾಗಿನ ನಿಮ್ಮನ್ನು ಸ್ಫೂರ್ತಿಯಾಗಿ ತಗೊಂಡ ತುಂಬ ಜನ ಯುವ ಪೀಳಿಗೆ ಉಂಟು ಸರ್. ಅದಕ್ಕೆ ಒಂದು ನಿಮ್ಮ ಕೊನೆಯದಾಗಿ ಒಂದು ಮಾತು ಅಂತ ಹೇಳಿದರೆ ಎಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಬೇರೆಯವರಿಗೆ ಹೇಳುವಷ್ಟು ದೊಡ್ಡ ಮನುಷ್ಯ ಅಲ್ಲ, ಯಾಕಂದರೆ ನಾವು ಹೇಳಿದಾಗ ಅವ್ರು ಇರ್ತಾರೆ ಅಂತ ಹೇಳಿದೆ ಅಲ್ವಾ. ಆದರೆ ನಾವು ಓದಿ ಹೇಳಬೇಕು ಅಂದರೆ, ಅದು ಇವತ್ತಿನ ಹೊಸ ಪೀಳಿಗೆಯವರಿಗೆ ಅಧ್ಯಯನ ಕಡಿಮೆ ಇದೆ, ಓದು ಕಡಿಮೆ, ಬರವಣಿಗೆಯ ಆಸಕ್ತಿ ಜಾಸ್ತಿ. ಏನಾಯ್ತು ಅಂದರೆ, ಈಗ ಏನು ಬರೆದ್ರೂ ಕೂಡ ಫೇಸ್ಬುಕ್ನಲ್ಲಿ ಪ್ರಕಟ ಆಗ್ತದೆ. ಖಂಡಿತ ನೀವು ಏನು ಬೇಕಾದ್ರೂ ಬರೆದಾಕೋದ, ಅವರು ಉಕ್ರಪ್ಪನವರು ಮಹಾಮೂರ್ಖ ಅಂತೇಳಿ ಬರೆದಾಕಿಬಿಟ್ಟು ಪ್ರಿಂಟ್ ಆಗ್ತಾ ಇದ್ದಾರೆ. ಆದರೆ ಅದೇ ಒಂದು ಪತ್ರಿಕೆಯಲ್ಲಿ ನಾವು ಹಾಗೆ ಬರೆದ್ರೆ ಸಂಪಾದಕರು ಕಟ್ ಮಾಡ್ತಾರೆ, ಹಾಕೋದಿಲ್ಲ. ಒಂದು ಎಡಿಟಿಂಗ್ ಇರ್ತದೆ ಅಲ್ಲಿ. ಫೇಸ್ಬುಕ್ನಲ್ಲಿ ಎಡಿಟಿಂಗ್ ಇಲ್ಲ. ನೀವು ಒಂದು ಎಂಥದ್ದೇ ಹಾಕಿದ್ರು ಅದಕ್ಕೊಂದು 500 ಲೈಕೋ ಇದು ಅಂತೆಲ್ಲ ಕಮೆಂಟ್. ನೀವು ಬರೀ ಒಂದು ಫೋಟೋ ಹಾಕಿದ್ರೆ ಸಾಕು, ಅದಕ್ಕೆ ಒಂದು ಹೂವಿನ ಫೋಟೋ ಹಾಕಿದ್ರೆ ಸಾಕು ಬರ್ತದೆ. ಅದರಿಂದಾಗಿ ಏನಾಗ್ತದೆ, ನಮ್ಮ ಯುವಜನತೆಯಲ್ಲಿ ಒಂದು ಸುಳ್ಳು ವ್ಯಕ್ತಿತ್ವದ ಆರೋಪ ಆಗಿರುತ್ತದೆ. ನಾನು ಅಷ್ಟು ನನಗೆ ಇಷ್ಟು ಲೈಕ್ ಬಂದಿದೆ, ಅಷ್ಟು ಬಂದಿದೆ ಅಂತೇಳಿ. ಹಾಗಾಗಿ ಅವರಲ್ಲಿ ಅಧ್ಯಯನದ ಒಂದು ಕೊರತೆ ತುಂಬ ಕಾಣಿಸ್ತಾ ಉಂಟು. ನಮ್ಮ ಕಾಲದವ್ರು ನಾವು ಕನ್ನಡ ಸಾಹಿತ್ಯ ಓದಬೇಕು ಅಂತಿದ್ದರೆ ಪಂಪನಿಂದಲೇ ಸ್ಟಾರ್ಟ್ ಮಾಡಿ ಓದಬೇಕು. ನಾವು ಎಲ್ಲವನ್ನು ಓದ್ತಾ ನನ್ನ ರೂಪ ಬೇರೆ, ನಾನು ಬರೆಯುವ ರೀತಿ ಬೇರೆ, ಅದು ನನಗದು ಗೊತ್ತಿರಬೇಕು. ಅದು ಅಲ್ವಾ, ಗೊತ್ತಿಲ್ಲದೆ ಇದ್ದರೆ ನಾನು ಅದರ ಪ್ರಯೋಜನ ಇಲ್ಲ, ಏನು ಪ್ರಯೋಜನ, ಸುಖ ಇಲ್ಲ ಅಂತ ಇದ್ದರೆ ಆಗಬಾರ್ದು. ಆ ಅಧ್ಯಯನದ ಕೊರತೆ ಅದು ಕಡಿಮೆ ಇದೆ. ಮುಖ್ಯ ಏನು ಅಂದರೆ, ಯುವ ಜನರಲ್ಲಿ ಉತ್ಸಾಹ ಇದೆ, ಅನುಭವ ಇಲ್ಲ. ಹಳಬರಲ್ಲಿ ಅನುಭವ ಇದೆ, ಉತ್ಸಾಹ ಇಲ್ಲ. ಈ ನಿಜವಾಗಿ ಆಗಬೇಕಾದ್ದೇನೆಂದರೆ, ಹಳಬರ ಅನುಭವ, ಹೊಸಬರ ಉತ್ಸಾಹ, ಇದು ಎರಡೂ ಸಿಕ್ಕಿದರೆ, ಒಟ್ಟಿಗೆ ಸೇರಿಬಿಟ್ರೆ ಏನನ್ನಾದರೂ ಸಾಧಿಸ್ಬೋದು. ಖಂಡಿತ. ನಮ್ಮ ಇವತ್ತಿನ ಸಂಚಿಕೆ ಸರ್, ನಮ್ಮ ಹಿರಿಯ ಕವಿ ವಿಮರ್ಶಕ, ಒಂದು ನಮಗೆ ಸ್ಫೂರ್ತಿ ಜೀವಿ, ನಿಮಗೆ ಆತ್ಮೀಯ ಧನ್ಯವಾದಗಳು. ತುಂಬ ಸಂತೋಷ, ನೀವು ಇಲ್ಲಿ ಬಂದು ಒಂದು ಸಣ್ಣ ಒಂದು ಚರ್ಚೆ ಕೂಟವನ್ನು ಏರ್ಪಡಿಸಿದ್ದೇವೆ ಮತ್ತು ತುಂಬ ಸಂತೋಷ. ನಿಮ್ಮ ಇಂಥ ಒಂದು ಪ್ರಯತ್ನ ಇನ್ನು ಹೆಚ್ಚು ಹೆಚ್ಚಾಗಿ ಮುಂದುವರಿಲಿ ಅಂತ ಹೇಳಿ ನಿಮ್ಮ ಆಶೀರ್ವಾದ. ವೀಕ್ಷಕರೇ,
ಹಾಗಾಗಿ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡುವ. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗುವ. ನಮಸ್ಕಾರ.